ಅಂದ್ಕೊಂಡು ಅಲ್ಲಿ ಹೋದಾಗೆಲ್ಲ ಮೂರು ವಿಡಿಯೋ ಮಾಡಕ್ಕೆ ಹೋಗಿನಿ. ಫುಲ್ ಎಲ್ಲ ಇಂಟ್ರೊಡಕ್ಷನ್ ಎಲ್ಲ ಕರ್ಕೊಂಡು ಹೋಗಿವಿ. ಅಲ್ಲಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಸೀರಿಯಸ್ಲಿ 40 ಕಿಲೋಮೀಟ್ರ್ ಗಾಯ್ಸ್, 40-50 ಕಿಲೋಮೀಟ್ರು ಹೋಗಿದ್ದು. ಇದೆಲ್ಲ ಡೌನ್ ಫಾಲ್ ಅಂತ ತಿಳ್ಕೊಂಡ್ಬಿಟ್ಟೆ. ನಂಗೆ ಹೆಂಗೆ ಅನಿಸ್ಬಿಡ್ತು ಒಂದು ಇದರಲ್ಲಿ ಅಂದರೆ ಇದ್ಯಾಕೆ ಹಿಂಗೆ ಆಗ್ತಿತ್ತಲ್ಲ, ಬ್ಲಾಗ್ನೇ ಮಾಡೋದು ನಿಲ್ಲಿಸ್ಬಿಡೋಣ ಇನ್ಮೇಲೆ ಅಂತ ಅನ್ಸ್ಬಿಟ್ಟಿತ್ತು. ಹಿಂಗಾಗ್ತಿತ್ತಲ್ಲ, ಬ್ಲಾಗ್ನೇ ಮಾಡೋದು ನಿಲ್ಲಿಸ್ಬಿಡೋಣ ಇನ್ಮೇಲೆ ಅಂತ ಅನ್ಸ್ಬಿಟ್ಟಿತ್ತು. ಇದು ಮಿಕ್ಸ್ ಬ್ಲಾಗ್ ಆಗಿರುತ್ತೆ. ದೇವ್ರು ಇಂದ್ರ ಅಂತ ನಮ್ಮಪ್ಪ ನನ್ಗಿಟ್ರೆ ಹೆಸರು ನನ್ನ ಗಾಡಿ ಇಟ್ಟಿದ್ದೀನಿ. ರಥ ಬಂದ್ರೆ ಗಾಳಿ ಬೀಸುತ್ತೆ, ಈ ಐರಾವತ ಬಂದ್ರೆ ಬಿರುಗಾಳಿ. ನಮ್ ಬ್ರದರ್ ಲವ್ ಮ್ಯಾರೇಜ್ ಅವ್ರದ್ದು ಮದ್ವೆ ಆದ್ರು. ಫೈನಲಿ ಮದ್ವೆ ಮಾಡ್ಸಿತ್ತು ನೋಡಿ. ಪೊಲೀಸ್ನವ್ರ ಏನಾರ ನೋಡಿದ್ರೆ ಇವನೇ ಮಾಡ್ತಿಲ್ಲ. ವಿಷಯ ಅಯ್ಯಯ್ಯೋ ಅದೆಲ್ಲ ಸುಳ್ಳು ಮೇಡಮ್. ಅವ್ರಿಬ್ರು ಗಂಡ ಹೆಂಡತಿ, ಓಕೆನಾ? ಶ್ರೀರಾಮ ಇದಾರಲ್ಲ, ಅವರು ಬಾಣ ಬಿಟ್ಟಿದ್ದ ಜಾಗದಲ್ಲಿ ಅಲ್ಲಿ ನೀರು, ಅಲ್ಲಿ ಶಿವನ್ ದೇವಸ್ಥಾನ ಹಾಕಿರ್ತೀನಿ ನೋಡ್ರಿ, ಕ್ಲಿಪ್ಸ್ಗಳನ್ನೆಲ್ಲ ಹಾಕಿರ್ತೀನಿ. ಎಷ್ಟು ಚೀಪ್ ಅನ್ಸ್ಬಿಡ್ತು ಅಂದ್ರೆ ನಿಜವಾಗ್ಲು. ಏನ್ ನಮ್ ಬ್ರೋ ಕರ್ಕೊಂಡ್ಬಂದಿದ್ದಾರೆ, ಫುಲ್ಲು ಶ್ರಮಜೀವಿ. ಹಾಕಿ ಕೆಚ್ಚ ಎಳಿತಾರೆ. ಹೋಗ್ಬೇಕಾರ ಒಂದ್ ಗೆಟಪ್, ಬರ್ಬೇಕಾರ ಒಂದ್ ಗೆಟಪ್. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ ಸಿಗ್ತಾನೆ ಹೇಳಿ. ಹಣೆಲ್ ಮಾತ್ರ ಇದು ಇಲ್ಲ. ಸ್ವಲ್ಪ ಹಾಕಿರ್ತೀನಿ, ನೋಡ್ಕೊಂಡ್ಬಿಡ್ರಿ, ಯಾರು ಬೈಕಬೇಡ್ರಿ. ಇದೇನು ಎಲ್ಲ ಮಿಕ್ಸ್ ಬ್ಲಾಗ್ ಹಾಕ್ಬಿಟ್ಟವನಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ ಹೆಂಗೆ ಗೊತ್ತಾಗ, ಹತ್ರಕ್ಕೆ ಹೋಗಿದೆ, ಫುಲ್ ಹತ್ರ ಅಂತ ತಿಳ್ಕೊಳ್ರಿ. ಇನ್ನೊಂದು 2-3 ಕಿಲೋಮೀಟ್ರು ಅಷ್ಟೊತ್ತಿಗೆ ಏನಾರ ಒಂದು ಆ ಥರ ಆಗಿ ವ್ಲಾಗ್ಗಳು ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಅದ್ನೇ ನಂಗೆ ಯೂಟ್ಯೂಬರ್ ಆಗಬೇಕು ಅನ್ನೋದು ಒಂದೇ ಗಾಯ್ಸ್ ಆಸೆ. ಅದಕ್ಕೋಸ್ಕರ ಕಷ್ಟಪಡ್ತೀನಿ ಮುಂದಕ್ಕೂ ಎಂಟರ್ಟೈನ್ಮೆಂಟ್ ಮಾಡೋದಾಗಲಿ ಆ ಥರ ಇನ್ನೂ ಏನಾದ್ರು ಒಂದು ಕ್ರೇಜಿಯಾಗಿ ಮಾಡೋಣ. ನಿಮ್ಮ ಸಪೋರ್ಟ್ ಬೇಕು. ನಿಮ್ಮಿಂದ ಆದ್ರೆ ಇಷ್ಟೇ ಗಾಯ್ಸ್ ಕೇಳ್ಕೊಳ್ಳೋದು. ಒಂದು ಕಮೆಂಟ್ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ನೀವು ಪ್ರೀತಿನ ಒಂದು ಕಮೆಂಟ್ ಹಾಕಿ, ಅಷ್ಟೇ ಕೇಳ್ಕೊಳ್ಳೋದು ನಾನು. 1000 ಹಲೋ ಗಾಯ್ಸ್, ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ನಾನು ನಿಮ್ಮ ಕನ್ನಡಿಗ ನಮಸ್ಕಾರ ಗಾಯ್ಸ್. ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತೇಳಿ ಶುರು ಮಾಡೋಣ. ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳಿ ಅಲ್ಲಿ 3 ವ್ಲಾಗ್ ಕಂಟಿನ್ಯೂ ಮಾಡಿದ್ದೆ, ಅದು ಮಾಡೋಕ್ಕಾಗಿರಲಿಲ್ಲ. ಏನೋ ಗಾಯ್ಸ್ ಗೊತ್ತಿಲ್ಲ, ಅದು ಯಪ್ಪ ಯಾಕೆ ಹಂಗಾಯ್ತು ಅಂತ ಗೊತ್ತಿಲ್ಲ. 3 ವ್ಲಾಗ್ ಗಾಯ್ಸ್ ಕಂಟಿನ್ಯೂಸ್, 3 ಮತ್ತೆ 4 NS ಒಂದು ದಿವಸ ಮಾಡಿ. ಬೇಕಾದ್ರೆ ನೋಡ್ರಿ ಇಂಟ್ರೊಡಕ್ಷನ್ ಹಾಕ್ತೀನಿ ಒಂದೊಂದೇ. ಈ ಇಂಟ್ರೊಡಕ್ಷನ್ ಮಿಕ್ಸ್ ಮೇಲೆ ಹಾಕಿರ್ತೀನಲ್ಲ, ನಿಮ್ಗೆ ಗೊತ್ತಾಗ್ತಿದ್ಯಾ ನೀವು ಚೇಂಜ್ ಬಟನ್ ಎಲ್ಲ ಮಾಡೋಣಲ್ಲ ಅಂತ ಅನ್ಕೊಂತೀರಾ. ಐನೋ ಯಾಕೋ ಗೈಸ್ ಗೊತ್ತಿಲ್ಲ. 3 ವ್ಲಾಗ್ ಗೈಸ್. ನನಗೇನಂದ್ರೆ ಕರ್ನಾಟಕದಲ್ಲಿ ಯಾರು ಮಾಡಿರ್ಬಾರ್ದು. ನಮ್ಮ ಕರ್ನಾಟಕದಲ್ಲಿ ಸಖತ್ ದೇವಸ್ಥಾನಗಳಿದಾವೆ ಮತ್ತು ಹಿಸ್ಟಾರಿಕಲ್ ಪ್ಲೇಸಸ್ ಇದಾವೆ ಅಂತ ತಿಳ್ಕೊಳ್ರಿ. ಅವು ಯಾರು ಎಕ್ಸ್ಪ್ಲೋರ್ ಮಾಡಿರೋದಾಗ್ಲಿ ಆ ಥರ ಎಲ್ಲ ಏನೂ ಮಾಡಿರಲ್ಲ. ನಮ್ಮ ಕರ್ನಾಟಕ ಜನಗಳು ಏನು ಮಾಡ್ತಾರೆ ಅಂದರೆ ಬೇರೆ ಇದಕ್ಕೆಲ್ಲ ಹೋಗ್ತಿ ಇದು ಮಾಡ್ತಾರೆ. ಅಲ್ಲಿ ದೇವರುಗಳು, ಆಮೇಲೆ ಬೇರೆ ಹಿಸ್ಟಾರಿಕಲ್ ಪ್ಲೇಸ್ದಾಗೆಲ್ಲ ಹೋಗ್ತಾರೆ. ನಂದೇನು ಅಂದರೆ ನಮ್ಮ ಕರ್ನಾಟಕದಲ್ಲಿ ಬೇಜಾನಿದ್ದಾವೆ ಅಂತ ತಿಳ್ಕೊಳ್ರಿ. ನಿಜ ತಾನೇ? ಆ ಥರದೆಲ್ಲ ಇಷ್ಟೊಂದು ಜನಕ್ಕೆ ಗೊತ್ತೇ ಇರಲ್ಲ. ಆ ಥರದ್ದು ಎಕ್ಸ್ಪ್ಲೋರ್ ಮಾಡೋಣ, ತೋರ್ಸೋಣ ಅಂತ ಅಂದ್ಕೊಂಡು ಅಲ್ಲಿ ಹೋದಾಗೆಲ್ಲ 3 ವಿಡಿಯೋ ಮಾಡಕ್ಕೆ ಹೋಗಿನಿ. ಫುಲ್ ಎಲ್ಲ ಇಂಟ್ರೊಡಕ್ಷನ್ ಎಲ್ಲ ಕರ್ಕೊಂಡು ಹೋಗಿವಿ. ಅಲ್ಲಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಸೀರಿಯಸ್ಲಿ 40 ಕಿಲೋಮೀಟ್ರ್ ಗಾಯ್ಸ್, 40-50 ಕಿಲೋಮೀಟ್ರು ಹೋಗಿದ್ದು ಹಾಲಿಲ್ಲ. ಆಮೇಲೆ NS ಹಂಗೆ ಮತ್ತೇನೋ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿರ್ತೀನಲ್ಲ, ಎರಡನೇದು ಒಂದು ಕ್ಲಿಪ್ಸ್ ಹಾಕ್ತೀನಿ ನೋಡ್ರಿ ಇದ್ರದ. ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಮಜಾ ಮಾಡ್ಕೊಂಡು ಅದೊಂದು ವಿಡಿಯೋ ಮಾಡೋಣ ಅಂತ ಹೋಯ್ತು, ಅದು ಆಗಲಿಲ್ಲ. ಯಪ್ಪ ಸೀರಿಯಸ್ಲಿ ಯಾಕೆ ಈ ಥರ ಇದೆಲ್ಲ ಡೌನ್ ಫಾಲ್ ಅಂತ ತಿಳ್ಕೊಂಡ್ಬಿಟ್ಟೆ. ನಂಗೆ ಹೆಂಗೆ ಅನಿಸ್ಬಿಡ್ತು ಒಂದು ಇದರಲ್ಲಿ ಅಂದರೆ ಇದ್ಯಾಕೆ ಹಿಂಗೆ ಆಗ್ತಿತ್ತಲ್ಲ, ಬ್ಲಾಗ್ನೇ ಮಾಡೋದು ನಿಲ್ಲಿಸ್ಬಿಡೋಣ ಇನ್ಮೇಲೆ ಅಂತ ಅನ್ಸ್ಬಿಟ್ಟಿತ್ತು. ಆದ್ರೂ ಇಟ್ಟಿದ್ದೀನಿ ಹೆಜ್ಜೆನ, ಹಿಂದಕ್ಕೆ ತೆಗಿಯಲ್ಲ ಒಟ್ಟಿಗೆ. ಐ ವಿಲ್ ಡೂ ಸಮ್ ಸ್ಪೆಷಲ್ ವ್ಲಾಗ್ಸ್, ಫನ್ನಿ ವ್ಲಾಗ್ಸ್, ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಈಗ ನಾನು ಮಾಡಿದ್ದೀನಿ ಅಂತ ಸುಮ್ಮನೆ ಒಂದು ಮಿಕ್ಸ್ ವ್ಲಾಗ್ ಆಗಿರ್ತಿದ್ದು ನೋಡ್ರಿ. ಹಾಗೆ ನಮ್ಮ ಬ್ರದರ್ ಮದುವೆ ಕೂಡ ಆದರೆ ಹಾಕ್ತೀನಿ, ನೋಡೋಣ. ಕೇಳ್ಬೇಕು ಅವನ್ನ, ಹಾಕ್ತೀನಿ. ಹಾಗೆ ಇದು ಮಿಕ್ಸ್ ವ್ಲಾಗ್ ಆಗಿರುತ್ತೆ. ದೇವ್ರು ಇಂದ್ರ ಅಂತ ನಮ್ಮಪ್ಪ ನನ್ಗಿಟ್ರೆ ಹೆಸರು ನನ್ನ ಗಾಡಿ ಇಟ್ಟಿದ್ದೀನಿ. ರಥ ಬಂದ್ರೆ ಗಾಳಿ ಬೀಸುತ್ತೆ, ಈ ಐರಾವತ ಬಂದ್ರೆ ಬಿರುಗಾಳಿ. पुष्पं तोभ्यां अग्रं पूजं तोभ्यां नमः पादं पूजं तोभ्यां नमः विष्णुदेवं करोसिद्धिरस्तम् ॐ महाविष्णु नारायणाय तस्मै नमः ॐ अर्चनाकुङ्कुमाचूर्णं पूजां करिष्ये हरि ओं कुङ्कुमाचूर्णं पूजां करिष्ये पुष्पं तोभ्यां अग्रं पूजं तोभ्यां नमः विष्णुदेवं करोसिद्धिरस्तम् ಮೇಲೆ ಅಕ್ಷತೆ ಕೊಡಿ.
हरि ओम महामांगल्यं तारे पूजां करिष्ये सुमुहूर्त सावधान सुलग्न सावधान ब्रह्मेन्वा मांगल्यं तारे पूजां करिष्ये मंदिर वीरभद्रेश्वर मंदिर पूजां करिष्ये रंगनाथ स्वामी मन देवर पूजां करिष्ये ओम महामांगल्यं तंतु नानेन मम ते जीवन ओम सुमुहूर्त सावधान सुलग्न सावधान मांगल्यं तारे पूजां करिष्ये मुर्गंटो देखुन क्या पड़ा बताइए ओम महाविष्णु देवं ओम महादेव देवं पिता ब्रह्मे नमः नारायण तस्मै नमः सुमुहूर्तो सावधान सुलग्नो सावधान ओम मांगल्यं तारे पूजां करिष्ये ओम महाविष्णु देवं कृष्णा कुंकुमाचूर्णं पूजां करिष्ये पुष्पं समर्पयामग्रं पूजां समर्पयामि नमः विष्णु देवं कडादित्यरस्तु पूजां करिष्ये पुष्पं समर्पयामग्रं पूजां समर्पयामि देवदेवं पिता ब्रह्मे नमः ओम देवदेवं पिता ब्रह्मे नमो महानारायण तस्मै नमः स्तोत्रं पूजां करिष्ये मांगल्यं पूजां करिष्ये दर्शन पूजां करिष्ये ಎರಡು ಚೇರ್ ಹಾಕಿ ವಿಡಿಯೋ ಬರುತ್ತೆ ನೋಡೋಣ. ನನಗೆ ನಮಸ್ಕಾರ ಭಗವಂತ ಒಳ್ಳೇದು ಮಾಡಪ್ಪ ಸ್ಮೈಲ್ ಇಲ್ಲಿ ತಂದ್ರ ಇದು ಇಲ್ಲಿ ನೋಡ್ರ ಹುಡುಗಾಡ ರಾಜ ಇಲ್ಲಿ ಈ ಕಡೆ ನೋಡ್ರಿ ಹಲೋ ಐಸಾ ಹಿಂಗೆ ಕತ್ತೆ ತೆಂಚೂರು ನಮಸ್ಕಾರ ಮಾಡೋದಕ್ಕೆ ಭಗವಂತ ನಮ್ಗೆ ಒಳ್ಳೇದು ಮಾಡಪ್ಪ ಕಾಪಾಡಪ್ಪ ದೇವಸ್ಥಾನಕ್ಕೆ ಗಂಡು ಕೈ ಗೈಸ್ ನೋಡಿದ್ರಲ್ಲ, ನಮ್ ಬ್ರದರ್ ಲವ್ ಮ್ಯಾರೇಜ್ ಅವ್ರದ್ದು ಮದ್ವೆ ಆದ್ರು. ಫೈನಲಿ ಮದ್ವೆ ಮಾಡ್ಸಿತ್ತು ನೋಡಿ. ಪೊಲೀಸ್ನವ್ರು ಏನಾರ ನೋಡಿದ್ರೆ ಇವನೇ ಮಾಡ್ಸಿಲ್ಲ. ಇದಾ ವಿಷಯ ಅಯ್ಯಯ್ಯೋ ಅದೆಲ್ಲ ಸುಳ್ಳು ಮೇಡಮ್. ಅವ್ರಿಬ್ರು ಗಂಡ ಹೆಂಡತಿ, ಓಕೆನಾ? ಒಂದ್ 2-3 ಕ್ಲಿಪ್ಸ್ ತಗೊಂಡಿದ್ದೆ ಚಿಕ್ಕದಾಗಿ. ಅದ್ರದ್ದು ಆ ದೇವಸ್ಥಾನದ್ದು ಸಖತ್ ಹಿಸ್ಟಾರಿಕಲ್ ಐತಂತೆ, ಹಳೇ ದೇವಸ್ಥಾನ ಅದು, ಓಕೆನಾ? ಅದು ಶ್ರೀರಾಮ ಅವಾಗಿಂದಂತೆ ಕಳ್ಸ. ಅದೇನೋ ಶ್ರೀರಾಮ ಅದು ಸುಮ್ಮನೆ ಹಂಗೆ ಕೇಳಿದೆ ರ್ಯಾಂಡಮ್ಲಿ ಒಂದಿಷ್ಟು ಜನನ. ಅದೇನಂದ್ರೆ ಶ್ರೀರಾಮ ಇದಾರಲ್ಲ, ಅವರು ಬಾಣ ಬಿಟ್ಟಿದ್ದ ಜಾಗದಲ್ಲಿ ಅಲ್ಲಿ ನೀರು, ಅಲ್ಲಿ ಶಿವನ ದೇವಸ್ಥಾನ ಹಾಕಿರ್ತೀನಿ ನೋಡ್ರಿ, ಕ್ಲಿಪ್ಸ್ಗಳನ್ನೆಲ್ಲ ಹಾಕಿರ್ತೀನಲ್ಲ, ಅದನ್ನೆಲ್ಲ ನೋಡ್ರಿ. ಅದೇನಂದ್ರೆ ಅಲ್ಲಿ ಶ್ರೀರಾಮ ಬಾಣ ಬಿಟ್ಟು ಅದೇನೋ ಮಾಡಿದಂತೆ ಗೈಸ್. ಅದ್ರ ಬಗ್ಗೆ ಏನಂದ್ರೆ ಅಲ್ಲಿ ಹೋಗಿ ಕೇಳಿದೆ, ಸರ್ ನಾನು ಯಾವಾಗ ಇಷ್ಟ ಗೈಸ್ ಕೇಳಿತ್ತು ಸರ್, ಒಂದು ಯೂಟ್ಯೂಬ್ ಅಷ್ಟೇ ಹೇಳಿತ್ತು. ಅವ್ರು ಹೆಂಗೆ ಅಂದ್ರೆ ಸೀರಿಯಸ್ಲಿ ಬೇಡ 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 ಅಂದ್ಬಿಟ್ರು. ನಂಗೆ ಎಷ್ಟು ಚೀಪ್ ಅನ್ಸ್ಬಿಡ್ತು ಅಂದ್ರೆ ನಿಜವಾಗ್ಲು. ಏನ ಅದೊಂಥರ ಇದು ದೇವ್ರುಗಳ ಪುಣ್ಯಕ್ಷೇತ್ರ ಅದು. ಆಮೇಲೆ ಅದು ಸಖತ್ತಾಯ್ತು ಅಂತ ತಿಳ್ಕೊಂಡ್ರೆ ನಂಗಂತೂ ಸಖತ್ ಖುಷಿ ಆಯ್ತು. ಅದ್ ಬಿಟ್ಟು ವಿಡಿಯೋ ಮಾಡೋಕ್ಕಲ್ಲ, ಅದೊಂದೇ ಬೇಜಾರಾಯ್ತು. ಕ್ಲಿಪ್ಸ್ ಹಾಕ್ತೀನಿ, ನಾನು ಫಸ್ಟ್ಗೆಲ್ಲ ತಗೊಂಡ್ಬಿಟ್ಟಿದ್ದೆ ಕ್ಲಿಪ್ಸ್, ಅದನ್ನ ಹಂಗಾಗಿ ಆ ಕ್ಲಿಪ್ಸ್ಗಳು ಹಾಕ್ತೀನಿ ನೋಡ್ರಿ. ಅದೇ ದೇವಸ್ಥಾನ ಮಾತ್ರ ಹಾಸನಲ್ಲಿ ಸಖತ್ ದೇವಸ್ಥಾನಗಳಿದಾವೆ ಚೆನ್ನಾಗಿರೋ, ಫುಲ್ ಅಷ್ಟೊಂದು ಇದಾಗಿಲ್ಲ. ಆಮೇಲೆ ಪುರದಮ್ಮ ದೇವಸ್ಥಾನ ಐತಲ್ಲ, ಅದ್ರದ್ದು ಅಲ್ಲಿ ಹೆಂಗೆ ಗೊತ್ತಾಗ
ಅಲ್ಲಿಗೆ ಹೋಗ್ತಾ ಇದೀವಿ. ಸಿಗೋಣ ಗಾಯ್ಸ್. ಹಂಗೆ ಒಂದು ಸ್ವಲ್ಪ ಕೆಲಸ ಐತೆ ಹೋಗೋದಾರ ಇಲ್ಲಿ, ತೋರಿಸ್ತೀನಿ ಬರ್ರಿ ಏನು ಅಂತೇಳಿ. ನೋಡ್ರಿ ಅಲ್ಲಿ ಇಲ್ಲೊಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಇದೊಂದು ಸ್ವಲ್ಪ ಬಿಡ್ಸ್ಬೇಕಾಯ್ತಂತೆ ಪಿಂಚ್ನಿಯ. ಹಂಗಾಗಿ ನಮ್ಮ ಬ್ರೋ ಕರ್ಕೊಂಬಂದಿದ್ದಾರೆ. ಫುಲ್ಲು ಶ್ರಮಜೀವಿ. ಹಾಕಿ ಕೆಚ್ಚ ಎಳಿತಾರೆ. ಡೈಲಿ ಕೆಲ್ಸಕ್ಕೆ ಹೋಗ್ತಾರೆ ಗಾಯ್ಸ್. ಒಂದ್ 2 ಲಕ್ಷ ದುಡ್ಡು ಇಕ್ಕಿದಾರೆ ಅಂತ ಅನ್ಸುತ್ತೆ ನನಗೇನ. ಏನನ್ನಿಸ್ತಿ ಇಕ್ಕಿ ಅಲ್ವಾ ಗುರು? ದುಡ್ಡು ಮಾಡ್ತಿದ್ದೀನಿ ಗೈಸ್. ಇಷ್ಟು ಆದ್ರೇನೋ ಮಾಡ್ಬೋದು. ಬಿಲ್ಡಿಂಗ್ ಕಟ್ತಾರೆ ಫುಲ್ ಮೇಲಕ್ಕೆಲ್ಲ, ಅದೆಲ್ಲ ಇದೇ ತರ ಹತ್ತಿಸ್ತಾರೆ ಇವನ್ನ. ಹತ್ತಿ ಅಲ್ಲ ಅವರು, ನಾನ್ ಹತ್ತಲ್ಲ ಮತ್ತೆ ಗೈಸ್ ಫುಲ್ಲು. ಯಪ್ಪ ನಾನು ಒಂದ್ಸತಿ ಅವ್ನ್ ತರುಣನೇ ಇದ್ನಲ್ಲ, ಅವಾಗ ಒಂದ್ಸತಿ ಒಂದ್ ಬಿಲ್ಡಿಂಗ್ ಇಂತ ಬಂದಿದ್ನಲ್ಲ, ಫುಲ್ ಹೈಟು. ನಿಂತು ಕೆಳಕ್ ನೋಡಿದ್ರೆ ಭಯ ಆಗುತ್ತೆ, ಕೆಳಕ್ ನೋಡ್ಬಾರ್ದು. ಇನ್ನೇನು ಇಂಥ ಕೆಲಸಗಳೆಲ್ಲ ಮಾಡ್ಬೇಕು ಅಂದ್ರೆ ಡಬ್ಬಲ್ ಗುಂಡಿಗೆ. ನಿಜವಾಗ್ಲೂ ಕ್ರೇಜಿ ಅಂತ ಕಾಡ್ರಿ ಸೆಂಟ್ರಿಂಗ್ ಅಂತೂ. ಫುಲ್ ಹೈಟಿಗೆಲ್ಲ ಹತ್ತಿ ಈ ತರ ಮರ ಎಲ್ಲ ಹೊಡೆದಿ ಈಗ ಬಿಚ್ತಾ ಇದಾರಲ್ಲ. ಎಂತದು ಇದು ಪಿಂಚಾ? ಆಮೇಲೆ ಫುಲ್ಲು ಮೋಲ್ಡಿಗೆ ಬಂದಾಗ ಯಾರು ಸರಿ ಒಂದು ದಿನ ಪೂರ್ತಿ ನಿಮ್ ಜೊತೆ ಇರೋದ್ ಮಾಡೋದ? ನೀವು ಏನೇನ್ ಕೆಲಸ ಮಾಡ್ತೀರಾ? ಸರಿ, ಒಂದ್ ದಿನ 10 ನಿಮಿಷ ಒಂದ್ ವ್ಲಾಗೇ ಮಾಡ್ತೀನಿ ಗಾಯ್ಸ್ ಇದ್ರ ಬಗ್ಗೆ ಏನೇನು ಅಂತ ಹೇಳ್ಬಿಟ್ಟು. ಜನಗಳಿಗೆ ಎಷ್ಟೊಂದ್ ಜನ ಗೊತ್ತಿರಲ್ಲ ಈ ಕೆಲಸ ಹೆಂಗೆ ಏನು ಅಂತ ಪಾಪ ತಿಳ್ಕೊಳ್ಳಿ ಎಲ್ಲಾರು. ನಾನು ನೋಡಿ ಗಾಯ್ಸ್, ನನ್ನ ಯೂಟ್ಯೂಬ್ ಚಾನಲ್ಲಿ ಪ್ರತಿ ಒಂದ್ ಕೆಲಸನೂ ಮಾಡಿ ನಾನು ತೋರಿಸ್ತೀನಿ. ಒನ್ ಡೇ ಕ್ರೇಜಿ ಕಂಟೆಂಟ್ಸ್, ಒಟ್ನಾಗೆ ಫನ್ನಿ ಆಗಿರ್ಬೇಕು, ಮತ್ತೆ ಜೀವನದ ಬಗ್ಗೆ ಈ ತರ ಇದಾವೆ ಐಡಿಯಾಗಳು. ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ ನೋಡ್ರಿ. ಇಷ್ಟ ಆಗ್ತಿದ್ರೆ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಗಾಯ್ಸ್ ಅಂತ ಹೇಳ್ತೀನಿ. ನೋಡ್ರಿ ಇಲ್ಲೆಲ್ಲ ಒಂದು ಸ್ವಲ್ಪ ಇದೆಲ್ಲ ಮುಗಿದ್ಮೇಲೆ, ಇಷ್ಟೆಲ್ಲ ಬಿಚ್ಚಾದ್ಮೇಲೆ ಸೀದಾ ಅಲ್ಲಿ ಗಣಪತಿ ತಗೋಣ, ನೋಡೋಣ, ತೋರಿಸ್ತೀನಿ ಯಾವ್ಯಾವ ಇದಾವೆ. ಒನ್ ಆಫ್ ದ ಕ್ರೇಜಿಯಸ್ಟ್ ಗಣೇಶಗಳಿದಾವೆ ಅಂತ ತಿಳ್ಕೊಳ್ರಿ. ಅವನ್ನೆಲ್ಲ ತೋರಿಸ್ತೀನಿ, ನೋಡೋಣ, ಹೋಗೋಣ. ಅಷ್ಟೆಲ್ಲ ಕೆಲಸ ಮಾಡೋಣ, ಹೋಗ್ಬೇಕಾದ್ರೆ ಒಂದು ಗೆಟಪ್, ಬರ್ಬೇಕಾದ್ರೆ ಒಂದು ಗೆಟಪ್. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ? ಹಣೆಲ್ ಮಾತ್ರ ಇದು ಇಲ್ಲ ನೋಡ್ರಿ. ಅಷ್ಟೆಲ್ಲ ಕೆಲಸ ಮಾಡಿರುವ ಅಲ್ಲೆಲ್ಲ ಫುಲ್ ಬಿಚ್ಚಿ ಎಲ್ಲ ಮಳೆ ಎಲ್ಲ ತೆಗೆದು ಕುಂಡ್ರಸ್ತಾ. ಆದ್ರೂ ಹೆಂಗ್ ಕಾಣಿಸ್ತಾವ ನೋಡ್ರಿ, ಇನ್ನು ಈಗ ಫ್ರೆಶ್ ಆಗಿ ಮುಖ ತಕೊಂಡ್ ತರ. ಹೆಂಗ್ ಗುರು ಇದ್ರದ್ದು ಸೀಕ್ರೆಟು, ಬ್ಯೂಟಿ ಸೀಕ್ರೆಟು? ಒಂದು ಡ್ರ್ಯಾಗನ್ ಜ್ಯೂಸ್ ಕುಡಿತಾ ಇದೀವಿ. ಇನ್ನೊಂದು ಡ್ರ್ಯಾಗನ್ 2 ಹೇಳಿತ್ತು. ಫ್ರೆಂಡಿಗೆ ಕೊಟ್ಟಿಲ್ಲ ಗುರು, ಕೊಟ್ಟೇ ಇಲ್ವಲ್ಲ ಗುರು ನಿಂಗೆ. ದೂರ ಕುತ್ಕೊಂಡು ಹೋಗೋಣ ಅಂತ ಈ ವಿಡಿಯೋನ ನೋಡಿರ್ತೀರಾ. ಹಂಗೆ ವರಮಹಾಲಕ್ಷ್ಮಿ ಹಬ್ಬದ್ದು ಇದೇ ಇದ್ರಲ್ಲಿ ಒಂದ್ ಸ್ವಲ್ಪ ಹಾಕಿರ್ತೀನಿ, ನೋಡ್ಕೊಂಬಿಡ್ರಿ. ಯಾರು ಬೈಕಬೇಡ್ರಿ, ಇದೇನು ಎಲ್ಲ ಮಿಕ್ಸ್ ಫ್ಲಾಗ್ ಹಾಕ್ಬಿಟ್ಟವನಲ್ಲ ಅಂತ ಹೇಳ್ಬಿಟ್ಟು. ಹಂಗಂತ ಹೇಳಿ ಗಾಯ್ಸ್, ದಿಸ್ ಈಸ್ ಅವರ್ ಪೂಜಾ, ವರಮಹಾಲಕ್ಷ್ಮಿ ಹಬ್ಬದ್ದು. ದೇವ್ರ ಮನೆಗೆಲ್ಲ ಎಡೆ ಇಕ್ಕಿರೋದು. ನಾನು ತುಂಬ ಲೇಟಾಗಿ ವಿಡಿಯೋ ಮಾಡ್ಕೊತೀನಿ, ಹಂಗಾಗಿ ಇಲ್ಲಿ ಕಳಸಗಳಿದ್ದು 2 ನಮ್ಮ ದೇವರು. ಇಲ್ಲೇ ನಮ್ಮ ಕರಿಯಜ್ಜಿದು ಮತ್ತೆ ಪ್ಲೇಗ್ ನಮ್ಮ ಅಂದ್ರೆ ಅವರದು ತೆಗೆದ್ಬಿಟ್ಟೆ ತಲೆ ಮುಚ್ಚಿ ಸ್ವಲ್ಪ ಲೇಟಾಗಿ ಪೂಜೆ ಮಾಡಿದೆ ಒಬ್ಬನೇ. ಇದು ಮುಳುಕಿ ಕಿರಚ್ಚಿದ್ದು ಇದೇ ಗಾಯ್ಸ್. ನಮ್ದೇ ಜಾಸ್ತಿ ಅಷ್ಟು ಫುಲ್ಲು ಇದಾಗಿ ಏನು ಪೂಜೆ ಮಾಡಲ್ಲ, ಸಿಂಪಲ್ ಪೂಜೆ ನೋಡಿರಲ್ಲ ಅಷ್ಟೇ. ನಾವು ಲಕ್ಷ್ಮಿ ಹಂಗಿದ್ರೆ ಫುಲ್ಲು ಆ ಥರ ಎಲ್ಲ ಹೆಂಗೆ ಕುಡಿಸಿಲ್ಲ, ಕಳಸ ಆ ಥರದ್ದಷ್ಟೇ ಗೈಸ್. ಹಾಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ವಿಡಿಯೋ ಲೇಟಾಗಿ ಅಪ್ಲೋಡ್ ಆಗ್ತಿದೆ, ಬೈಕಬೇಡ್ರಿ ಯಾರೋ ಅಂತ. ವಿಡಿಯೋ ಒಬ್ಬನೇ ಎಡಿಟ್ ಮಾಡಿ ಬ್ಲಾಗಿಂಗ್ ಮಾಡೋದು, ಹಂಗಾಗಿ 1 ದಿನ 2 ದಿನ ಆಗುತ್ತೆ. ಆ VPN ಕೂಡ ಕನೆಕ್ಟ್ ಆಗಲ್ವಲ್ಲ. ಹಾಗೆ ಎಲ್ಲರಿಗೂ ಮುಗಿದೋಗಿರೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶುಭಾಶಯಗಳು. ಮತ್ತೆ ಮುಂದಿನ ವರ್ಷ ಜೊತೆಗೆ ಐ ವಿಲ್ ಚೇಂಜ್ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ನಾನು ವ್ಲಾಗಿಂಗ್ ಮಾಡಿ 1 ವರ್ಷ ಆಗ್ತದೆ, 2 ತಿಂಗಳೈತಿ. ಈಗ ಸಖತ್ ಫುಲ್ಲು ವ್ಲಾಗ್ ಈ ಕಡೆ ಸಖತ್ತು ಫೋಕಸ್ ಮಾಡ್ತೀನಿ. ಹಾಗೆ ಮಾಡಬೇಕು ಅಂತ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಫುಲ್ ಸ್ಟ್ರಗಲಿಂಗ್ ಸ್ಟೋರಿ ಒಂದು ಐತೆ ಗಾಯ್ಸ್. ನಿಜವಾಗ್ಲು ಹಬ್ಬದೂಟ ಹೋಗ್ಬಿಟ್ಟು ಹೋಗ್ಬೇಕಾಗು ಅನ್ನ ಸಾಂಬಾರು. ಹಂಗೆ ಅಲ್ಲಿ ಹೆಂಗೆ ಗೊತ್ತಾ ಗಾಯ್ಸ್, ಹತ್ರಕ್ಕೆ ಹೋಗಿದೆ, ಫುಲ್ ಹತ್ರ ಅಂತ ತಿಳ್ಕೊಳ್ರಿ. ಇನ್ನೊಂದು 2-3 ಕಿಲೋಮೀಟ್ರು ಅಷ್ಟೊತ್ತಿಗೆ ಏನಾರ ಒಂದು ಆ ಥರ ಆಗಿ ವ್ಲಾಗ್ಗಳು ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ನೋಡೋಣ ಇನ್ಮೇಲಾದರೂ
ನೆವರ್ ಗಿವ್ ಅಪ್. ನೋಡ, ನನಗೆ ಬಿಡೋಕೆ ಇಷ್ಟ ಇಲ್ಲ ಇದನ್ನ ಯೂಟ್ಯೂಬ್ನ. ನನಗೆ ಇವತ್ತಿಂದ ಅಂತಲ್ಲ ಗೈಸ್, ಇಫ್ ಯು ಥಿಂಕ್ ನೀನು ಹಳೆ ವೀಡಿಯೋ ನೋಡ್ರಿ, 3 ವರ್ಷದ ಹಿಂದೆಗಡೆ ವೀಡಿಯೋ ಸಿಗಲ್ಲ ಅನ್ಸುತ್ತೆ, ಅದನ್ನ ಇದು ಮಾಡಿಬಿಟ್ಟಿದ್ದೀನಿ. ಇನ್ನು 2 ವರ್ಷದ್ದು ನನಗೆ ಗೇಮಿಂಗಲ್ಲಿ ಏನಾದ್ರು ಮಾಡೋಣ ಅಂತ ಬಂದೆ, ಅಲ್ಲೂ ಏನೂ ಆಗಲಿಲ್ಲ. ಮತ್ತು ಎಡಿಟಿಂಗ್ ಮಾಡ್ತಿದ್ದೆ ಮುಂಚೆಗಡೆ. ಒಟ್ಟೆ ನನಗೆ ಯೂಟ್ಯೂಬರ್ ಆಗಬೇಕು ಅನ್ನೋದು ಒಂದೇ ಗೈಸ್ ಆಸೆ. ಅದಕ್ಕೋಸ್ಕರ ಕಷ್ಟಪಡ್ತೀನಿ ಮುಂದಕ್ಕೂ ಎಂಟರ್ಟೈನ್ಮೆಂಟ್ ಮಾಡೋದಾಗಲಿ ಆ ಥರ ಇನ್ನೂ ಏನಾದ್ರು ಒಂದು ಕ್ರೇಜಿಯಾಗಿ ಮಾಡೋಣ. ನಿಮ್ಮ ಸಪೋರ್ಟ್ ಬೇಕು, ನಿಮ್ಮಿಂದ ಆದ್ರೆ ಇಷ್ಟೇ ಗೈಸ್ ಕೇಳ್ಕೊಳ್ಳೋದು. ಒಂದು ಕಮೆಂಟ್ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ನೀವು ಪ್ರೀತಿನ ಒಂದು ಕಮೆಂಟ್ ಹಾಕಿ, ಅಷ್ಟೇ ಕೇಳ್ಕೊಳ್ಳೋದು. ನಾನು 1000 ಸತಿ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ನಾನು ಹಳೆ ವೀಡಿಯೋದಲ್ಲಿ ಒಂದು ಹೇಳಿದ್ದೆ ಚಾಲೆಂಜಲ್ಲಿ, ನಿಮಗೂ ನೋಡಿರ್ತೀರ ಹಳೆ ವೀಡಿಯೋ, ಕ್ರೇಜಿ ಕಂಟೆಂಟ್ಸ್ ಮಾಡ್ತೀನಿ ಅಂತ. ಅದೇ ಥರ ನೋಡಿದೆ 3 ಕಂಟೆಂಟು ಯಾರು ಮಾಡಿರಲ್ಲ ಆ ಥರ ಯೂಟ್ಯೂಬಲ್ಲಿ. ಅದಕ್ಕೋಸ್ಕರ ಒಂದು ದಿನ ಫುಲ್ಲು ಸರ್ಚ್ ಮಾಡ್ಕೊಂಡು ಅದ್ರ ಬಗ್ಗೆ ಏನು ಅಂತ ಎಲ್ಲ ತಿಳ್ಕೊಂಡೋಗಿದ್ದೆ. ಅದಕ್ಕೆ ಮಾಡೋಕ್ಕಲ್ಲಿ ಏನೋ ಅಲ್ಲಿ ಬಿಡ್ರಿ, ಇಷ್ಟು ದಿವಸ ಆಗಿತ್ತು, ಇಷ್ಟು ದಿವಸಕ್ಕೆ ಇನ್ಮೇಲಾದರೂ ಕ್ಲೀನಾಗೆ ಮಾಡೋಣ. ಇನ್ನು 2 ತಿಂಗಳು ಗೈಸ್ ನಂಗೆ ಟೈಮ್ ಇರೋದು. ಸೀರಿಯಸ್ಲಿ ನಂಗಂತೂ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಯಾಕೆಂದರೆ ಅದೇ ಇರುತ್ತಲ್ಲ 4000 ವಾಚ್ ಟೈಮ್ ಅವರ್ ಅಂತ, ನಂದು ಆಲ್ಮೋಸ್ಟ್ ಅಲ್ಲಿ 1000 ಆಗೈತೆ ಅಂತ ಅನ್ಸುತ್ತೆ ಅಷ್ಟೇ ಇನ್ನೂ. ಹಂಗಾಗಿ ಇನ್ನೂ 3000 ಮಾಡಬೇಕು. ಈಗ ಮಾಡಿದ್ರೆ ಮಾಡ್ಕೊಂಡಂಗೆ ಮುಂದಕ್ಕೆಲ್ಲ 8000 ಎಲ್ಲ ಬರುತ್ತಂತೆ. ನಂಗಂತೂ ತಲೆ ಕೆಟ್ಟೋದಂಗೆ ಆಗ್ಬಿಟ್ಟು ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ. ಹಂಗಾಗಿ ಕಷ್ಟಪಟ್ಟು 2 ತಿಂಗಳು ಬಿಡ್ದಂಗೆ ವ್ಲಾಗ್ ಮಾಡಲೇಬೇಕು. ವಾರಕ್ಕೊಂದು 2 ವ್ಲಾಗರ್ ಹಾಕ್ಬೇಕು ಅಂತ ಕಷ್ಟಪಟ್ಟು ಮಾಡ್ತೀನಿ. ನೋಡೋಣ ಏನಾಗುತ್ತೆ ಅಂತ. ಡ್ರೀಮ್ ಅಂತ ಇರ್ತಾವಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಡ್ರೀಮ್ಗಳು ಡ್ರೀಮ್ ಆಗಿ ಉಳ್ಕೊಂಡಿದ್ದಾವೆ. ಬಟ್ ಇದೊಂದಾರ ನನ್ನ ಕೈಯಲ್ಲಿ ಐತೆ, ನೋಡೋಣ ಮಾಡೋಣ, ಸಾಧಿಸೋಣ ಅನ್ನೋದೊಂದು ಐತೆ. ಐ ವಿಲ್ ಡೂ ಸಮ್ ಸ್ಪೆಷಲ್ ಬ್ಲಾಗ್ಸ್. ಹಾಗೆ ಲಾಟ್ಸ್ ಆಫ್ ಲವ್ ಗೈಸ್. ಹಾಗೆ ಹೇಳೋದಲ್ಲ, ನೋಡೋಣ ನೀವು ಒಂದು ಗಿವ್ ಮಿ ಸಮ್ ಚಾಲೆಂಜ್ ಗೈಸ್. ನೀವು ಏನಾದ್ರು ಒಂದು ಚಾಲೆಂಜ್ ಕೊಡೋದಾಗಿರ್ಬೋದು, ಮತ್ತು ಏನಾದ್ರು ಒಂದು ಕಂಟೆಂಟ್ ಪ್ಲ್ಯಾನ್ಸು, ಮತ್ತು ನಿಮಗೂ ಗೊತ್ತಿರೋಂತಹ ಏನಾರು ಈ ವಿಡಿಯೋ ಏನಾರು ಜಾಸ್ತಿ ಜನಕ್ಕೆ ರೀಚ್ ಆಗುತ್ತಲ್ಲ, ನಿಮ್ಗೆ ಏನಾರು ಸ್ಪೆಷಲ್ ಅಂತ ಅನ್ಸಿದ್ರೆ ಅದ್ರ ಬಗ್ಗೆ ಹೇಳಿ ಗೈಸ್. ನಾನು ಒಂದು ಸ್ವಲ್ಪ ಬಂದು ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋದಾಗಲಿ ಆ ಥರದ್ದು ಮಾಡ್ತೀನಿ. ಇಫ್ ಯು ಥಿಂಕ್ ನಾನು ಅದ್ರ ಬಗ್ಗೆ ಯು ಪ್ಲೀಸ್ ಒಂದು ಕಮೆಂಟ್ ಗೈಸ್. ನಿಮ್ಮ ಒಂದು ಕಮೆಂಟಿಂದ ನನಗೆ ತುಂಬ ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ ಅಂತ ತಿಳ್ಕೊಳ್ರಿ. ನಿಮಗೆ ಏನಿಲ್ಲ ಗೈಸ್, ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಟ್ ನಿಮ್ಮ ಹತ್ರ ನಾನು ಏನು ಕೇಳ್ಕೊಂತೀನಿ ಅಂದರೆ, ಯು ಜಸ್ಟ್ ಶೋ ಸಮ್ ಲವ್ ಗೈಸ್. ನೀವು ಒಂದು ಪ್ರೀತಿಯಿಂದ ನಂಗೆ ಕಮೆಂಟ್ ಹಾಕ್ತಾರೆ ಗೊತ್ತಾ, ಅದರಿಂದನೇ ನಾನು ಇನ್ನೂ ನನಗೆ ಹೆಂಗೆ ಗೊತ್ತಾ ಗೈಸ್, ನಮ್ಮ ಕರ್ನಾಟಕದಲ್ಲಿ ಏನೋ ಒಂದು ಚೂರು ಕ್ರೇಜಿಯಾಗಿ ವ್ಲಾಗ್ಸ್ ಮಾಡೋಣ ಆಗಲಿ ಆ ಥರ ನನಗೆ ಇಷ್ಟ. ನೋಡೋಣ, ಇನ್ನೂ ಐ ವಿಲ್ ಡೂ ಸಮ್ ಸ್ಪೆಷಲ್ ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಕಮೆಂಟು, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಡು, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಇವತ್ತಿನ ವಿಡಿಯೋಲಿ ಮುಗಿಸ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗುವ.